Hello everyone, welcome to Smart Tailoring Studio. ನಾನು ಲಾಸ್ಟ್ ವಿಡಿಯೋದಲ್ಲಿ 10 ಎಂಬ್ರಾಯ್ಡರಿ ಸ್ಟಿಚಸ್ ಫುಲ್ ಟ್ಯುಟೋರಿಯಲ್ ಹಾಕಿದ್ದೀನಿ. ಬಿಗಿನರ್ ಫ್ರೆಂಡ್ಲಿ ವಿಡಿಯೋ, ಅದನ್ನ ನೋಡ್ಕೊಂಡು ಬನ್ನಿ. ಎಂಬ್ರಾಯ್ಡರಿ ಕಲಿಯೋರು ಇದ್ರೆ ಅದನ್ನ ನೋಡ್ಕೊಂಡು ಬನ್ನಿ. ಈ ತರ ಫಿನಿಶಿಂಗ್ ಆಗಿದೆ ಎಲ್ಲ 10 ಸ್ಟಿಚಸ್. ನೋಡಿದ್ರೆ ಗೊತ್ತಾಗುತ್ತೆ ಇದನ್ನ ಹೇಗೆ ಡ್ರಾಯಿಂಗ್ ಮಾಡಬೇಕು, ಹೇಗೆ ಟ್ರೇಸ್ ಮಾಡಬೇಕು, ಹೇಗೆ ಇದನ್ನ ಪ್ರಿಂಟ್ ಮಾಡಿ ಇದರ ಸ್ಟಿಚಸ್ ಹೆಂಗ್ ಮಾಡಬೇಕು ಅಂತೆಲ್ಲ ನಮ್ಮ ಚಾನಲ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಇದು 10 ಸ್ಟಿಚಸ್ ನಮ್ದು ಸೀರೀಸ್ ಎಂಬ್ರಾಯ್ಡರಿದು ಮುಗಿಯುತ್ತೆ. ಇವಾಗ ಇನ್ಮೇಲೆ ನಮ್ಮ ಚಾನಲ್ ಅಲ್ಲಿ ಎಲ್ಲ ಸಿವಿ ಮಷಿನ್ ಟ್ಯುಟೋರಿಯಲ್ಸ್ ಬರುತ್ತೆ, ಓಕೆನಾ? ಆ ಸೀರೀಸ್ ಅಲ್ಲಿ ಫಸ್ಟ್ ಮಷಿನ್ ನ ಹೇಗೆ ಪೆಡಲ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೂಜಿನ ರಿಮೂವ್ ಮಾಡ್ಕೊಳ್ಬೇಕು, ಯಾಕಂದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇದು ರಿಂಗ್ ಬ್ಯಾಕ್ ಸೈಡ್ ಹೋದ್ರೆ ಸೂಜಿ ಬಂದ್ಬಿಟ್ಟು ಕಟ್ ಆಗುತ್ತೆ. ಓಕೆ, ಅದು ಕಟ್ ಆಗಬಾರ್ದು ಅಂತೇಳಿ ಇದು ಇದೆಯಲ್ವಾ, ಇದನ್ನ ಲೂಸ್ ಮಾಡಿದ್ರೆ ಸೂಜಿ ಆಚೆ ಬರುತ್ತೆ. ಮತ್ತು ಇದನ್ನು ಟೈಟ್ ಮಾಡಿ ಬಿಟ್ಬಿಡ್ಬೇಕು, ಇಲ್ಲಾಂದರೆ ಇದು ಕೆಳಗಡೆ ಬಿದ್ದೋಗುತ್ತೆ. ಓಕೆ, ಇವಾಗ ಸೂಜಿ ಪಕ್ಕಕ್ಕಿಟ್ಟು ಪೆಡಲಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾವಾಗಲೂ ಇದು ಬಂದುಬಿಟ್ಟು ಟೆನ್ಷನ್ ಮೇಲೆ ಇರಬೇಕು, ಓಕೆನಾ? ಪೆಡಲಿಂಗ್ ಸ್ಟಾರ್ಟ್ ಮಾಡಬೇಕು. ಈ ಥರ ನೋಡಿ, ಇದೇ ಥರ ತಿರುಗಿಸ್ತಾ ಇದ್ರೆ ಒಂದೇ ಕಡೆ ತಿರುಗ್ತಾ ಇರುತ್ತೆ. ಓಕೆ, ಅದಕ್ಕೆ ಸ್ಟಾಪ್ ಮಾಡಿ ಮಾಡಬೇಕು. ಒಂದೊಂದು ಮಾಡಿ ಇಷ್ಟು ಮಾಡಿದ್ರೆ ಒಂದೇ ಫ್ಲೋದಲ್ಲಿ ಹೋಗ್ತಾ ಇರುತ್ತೆ, ಓಕೆನಾ? ನಾವು ಕೈ ಇಟ್ಟು ಸ್ಟಾಪ್ ಮಾಡ್ಕೊಳ್ಬೋದು. ಇವಾಗ ರಿವರ್ಸ್ ಹೋಗುತ್ತೆ, ಒಂದೊಂದ್ಸರಿ ಹಿಂಗೆ ಮಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ರಿವರ್ಸ್ ಹೋಗುತ್ತೆ. ನೋಡಿ, ಈ ಥರ ರಿವರ್ಸ್ ಹೋಗುತ್ತೆ. ಆ ಥರ ಹೋಗ್ಬಾರ್ದು. ಆ ಥರ ಹೋಯ್ತಂದ್ರೆ ನೀವು ಫ್ಯೂಚರಲ್ಲಿ ದಾರ ಹಾಕಿ ಮಾಡಿದ್ರೆ ದಾರ ರಿಮೂವ್ ಆಗಿಬಿಡುತ್ತೆ, ಸೂಜಿನೂ ಕಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಹಿಂಗೆ ಪ್ರಾಕ್ಟೀಸ್ ಮಾಡಿ, ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ, ಸ್ಟಾಪ್ ಮಾಡಿ, ಮತ್ತೆ ಇನ್ನೊಂದು ಸರಿ ಮಾಡಿ, ಮತ್ತೆ ಸ್ಟಾಪ್ ಮಾಡಿ. ಅದೇ ಫ್ಲೋ ತರಬೇಡಿ. ಫ್ಲೋ ತಂದರೆ ಗೊತ್ತಾಗಲ್ಲ ನಿಮಗೆ, ವೀಲ್ ಮುಂದೆ ಸುತ್ತಾ ಇದೆಯಾ ಬ್ಯಾಕ್ ಸೈಡ್ ಸುತ್ತಾ ಇದೆಯಾ ಅಂತ ಗೊತ್ತಾಗಲ್ಲ, ಓಕೆನಾ? ಅದಕ್ಕೆ ಸ್ಟಾಪ್ ಮಾಡಿ ಮಾಡಿ ಮಾಡಿ. ನೋಡಿ, ಈ ಥರ ನಿಮಗೆ ಮುಂದೆ ಬರಬೇಕಂದ್ರೆ ವೀಲು ಕಾಲು ಕೆಳಗಡೆ ಪ್ರೆಸ್ ಮಾಡಬೇಕು. ಇರಬೇಕಂದ್ರೆ ವೀಲು ಫಸ್ಟ್ ಕೆಳಗಡೆ ಪ್ರೆಸ್ ಮಾಡಿ ಆಮೇಲೆ ಮೇಲೆ ಪ್ರೆಸ್ ಮಾಡಬೇಕು, ಓಕೆನಾ? ಸ್ಟಾಪ್ ಮಾಡಿಕೊಂಡು ಮತ್ತೆ ಅದೇ ಥರ ಮಾಡಿ. ಓಕೆ, ಇವಾಗ ಸ್ಟೂಡೆಂಟ್ ಬಂದಿದ್ದಾರೆ, ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಅವರು ಪೆಡಲ್ ಮಾಡ್ತಾರೆ. ನೋಡಿ, ಓಕೆ, ಇದೇ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಲಾಸ್ಟಲ್ಲಿ ಅಂದರೆ ಪ್ರಾಕ್ಟೀಸ್ ಎಲ್ಲ ಆದಮೇಲೆ ಒಂದು 3 ಟೈಮ್ಸು ಚೆಕ್ ಮಾಡ್ಕೊಳ್ಳಿ. 3 ಟೈಮ್ಸು ನಿಮಗೆ ರಿಂಗ್ ಬಂದುಬಿಟ್ಟು ಮುಂದೆನೇ ತಿರುಗುತ್ತೆ ಅಂತ ಹೇಳಿದ್ರೆ ನಿಮಗೆ ಬಂದಿದೆ ಅಂತ ಅರ್ಥ. ಬ್ಯಾಕ್ ಸೈಡ್ ತಿರುಗ್ದಿರಾ. ಇಫ್ ಸಪೋಸ್ ಬ್ಯಾಕ್ ಸೈಡ್ ತಿರುಗಿಬಿಟ್ಟಿದೆ ಅಂದರೆ ದಯವಿಟ್ಟು ಪ್ರಾಕ್ಟೀಸ್ನ ರಿಪೀಟ್ ಮಾಡಿ. ಇದು ಫ್ಲ್ಯಾಟ್ ಸೈಡ್ ಇರುತ್ತೆ, ಒಂದು ರೌಂಡ್ ಇರುತ್ತೆ. ಫ್ಲ್ಯಾಟ್ ಆಗಿರೋ ಕಡೆ ಬಂದುಬಿಟ್ಟು ಇದರೊಳಗಡೆ ಇನ್ಸರ್ಟ್ ಮಾಡಬೇಕು. ಇದು ಸ್ವಲ್ಪ ಮೇಲೆ ಹತ್ತಿಸ್ಕೊಂಡು ನೋಡಿ, ಫ್ಲ್ಯಾಟ್ ಇರೋ ಕಡೆ ಹಾಕಬೇಕು ನೀಟಾಗಿ. ಅದು ಹೋಗಿಲ್ಲ ಅಂದರೆ ಇದೊಂದು ಸ್ವಲ್ಪ ಲೂಸ್ ಮಾಡ್ಕೊಳ್ಬೇಕು. ಲೂಸ್ ಮಾಡಿದ್ರೆ ಹೋಗುತ್ತೆ. ನೋಡಿ, ಈ ಥರ ಹಾಕಬೇಕು. ಈ ಥರ ಹಾಕಿ ಇದನ್ನು ಟೈಟ್ ಮಾಡ್ಕೊಳ್ಬೇಕು. ಈ ಥರ ನೀಡಲ್ ಹಾಕೋದು. ಇವಾಗ ಒಂದು ರೂಲ್ಡ್ ಬುಕ್ ತಗೊಳ್ಳಿ, ದೊಡ್ಡ ಬುಕ್ಕು. ಅದರಲ್ಲಿ ಸೆಂಟ್ರ್ ಪೇಜ್ ಬರುತ್ತೆ ಅಲ್ವಾ, ಆ ಸೆಂಟ್ರ್ ಪೇಜ್ನ ರಿಮೂವ್ ಮಾಡ್ಕೊಳ್ಳಿ. ಕೊಂಡು ಸ್ಟ್ರೈಟಾಗಿ ಹಿಂಗೆ ಇಟ್ಕೊಳ್ಬೇಕು. ನೋಡಿ, ನಾನು ಥ್ರೆಡ್ಡಿಂಗ್ ಮಾಡಿಲ್ಲ. ಥ್ರೆಡ್ ಹಾಕ್ದಿರೇ ಸ್ಟ್ರೈಟ್ ಸ್ಟಿಚ್ ಹೇಗಾಗಬೇಕು ಅಂತ ಪ್ರಾಕ್ಟೀಸ್ ಇದು ಪೇಪರಲ್ಲಿ, ಓಕೆನಾ? ಇದನ್ನು ನೀಟಾಗಿ ಹಿಂಗೆ ಪ್ಲೇಸ್ ಮಾಡಿಕೊಂಡು ಆ ಲೈನ್ ಮೇಲೇ ಸ್ಟಿಚಿಂಗ್ ಬರಬೇಕು. ನಿಧಾನಕ್ಕೆ ಮಾಡಿ, ಆಯಿತಾ? ಲೈನ್ಗಿಂತ ಈ ಕಡೆ ಆ ಕಡೆ ಹೋಗೋಂಗಿಲ್ಲ. ನೀವು ಬಿಗಿನರ್ಸು ಫಸ್ಟ್ ಸ್ಟಾರ್ಟಿಂಗ್ ಬರೋದಿಲ್ಲ. ನೀವು ದಯವಿಟ್ಟು ಏನು ಮಾಡಿ, ಒಂದು 5 ಶೀಟ್ ಹಾಕಿ, ನಿಮಗೆ ಬಂದುಬಿಡುತ್ತೆ. ಡಿಸ್ಕರೇಜ್ ಆಗಬೇಡಿ 1, 2 ಹಾಕಿ ನನಗೆ ಬಂದಿಲ್ಲ ಅಂತ, ಓಕೆನಾ? ಈ ಥರ ಸ್ಟ್ರೈಟಾಗಿ ಬರಬೇಕು. ನೆಕ್ಸ್ಟ್ ಬೇಸಿಕ್ಸ್ ಹೇಳ್ಕೊಡ್ತೀನಿ. ನನ್ನ ಹತ್ರ ಒಂದು ಸ್ವಲ್ಪ ಜಿಯೋಮೆಟ್ರಿಕಲ್ ಶೇಪ್ಸ್ ಇದೆ, ಲೈಕ್ ಟ್ರಯಾಂಗಲ್, ಸರ್ಕಲ್, ಸ್ಕ್ವಯರ್, ಹಾರ್ಟ್ ಮತ್ತು ಡಿಪ್ಯೂ. ನೀವು ಅನ್ಕೊಳ್ಬೋದು ನೆಕ್ ಬೇಸಿಕ್ ಅಂತ ಹೇಳ್ಬಿಟ್ಟು ಏನು ಮ್ಯಾಮ್ ಈ ಥರ ತೋರಿಸ್ತಾ ಇದ್ದಾರೆ ಜಿಯೋಮೆಟ್ರಿಕಲ್ ಶೇಪ್ಸ್ ಅಂತೇಳಿ. ಇದು ಬಂದು ಟ್ರಯಾಂಗಲ್, ಇದು ಸರ್ಕಲ್, ಇದು ಸ್ಕ್ವಯರ್, ಇದು ಹಾರ್ಟ್ ನೆಕ್, ಇದು ಡಿಪ್ಯೂ. ಇದಕ್ಕೂ ನೆಕ್ಗೂ ಸಂಬಂಧ ಇದೆ. ಹೇಗೆ ಅಂದರೆ, ಇದು ಟ್ರಯಾಂಗಲ್ ಇದೆಯಾ, ಟ್ರಯಾಂಗಲ್ ಬಂದು ಬೇಸಿಕ್ ಫಾರ್ ವಿ ನೆಕ್, ಓಕೆನಾ? ಮತ್ತೆ ಸರ್ಕಲ್ ಬೇಸಿಕ್ ಫಾರ್ ಯು ನೆಕ್, ಮತ್ತೆ ಇದು ಸ್ಕ್ವಯರ್ ಬೇಸಿಕ್ ಫಾರ್ ಸ್ಕ್ವಯರ್ ನೆಕ್. ಸ್ವೀಟ್ ಹಾರ್ಟ್ ಬಂದ್ಬಿಟ್ಟು ಇದಕ್ಕೆ ಬೇಸಿಕ್. ಡೀಪ್ ಯು ಅಂದರೆ ಇದು ಜಾಸ್ತಿ ಯೂಸ್ ಆಗುತ್ತೆ, ಬ್ಯಾಕ್ ಸೈಡ್ ಬ್ಲೌಸಲ್ಲಿ ಎಲ್ಲದರಲ್ಲೂ ಇದು ಬಂದ್ಬಿಟ್ಟು ಇವಾಗ ಜಾಸ್ತಿ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದು 5ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ವಿಡಿಯೋಗಳಲ್ಲಿ ನಿಮಗೆ ಇದ್ರದ್ದು ಡ್ರಾಫ್ಟಿಂಗು ಮತ್ತು ಸ್ಟಿಚಿಂಗ್ದು ವಿಡಿಯೋ ಬರುತ್ತೆ. ವಿಡಿಯೋನ ಎಂಡ್ವರೆಗೂ ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಕಮಿಂಗ್ ವಿಡಿಯೋಗಳಿಗೆ. ಇವಾಗ ಅಮಾಂಗ್ ದಿಸ್ ಇದರಲ್ಲಿ ಫಸ್ಟ್ ನಾನು ಸರ್ಕಲ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ.
ಓಕೆ ಮ್ಯಾಮ್. ಇವಾಗ ನಾನು ಇದರಲ್ಲಿ ಸರ್ಕಲ್ ಡ್ರಾ ಮಾಡ್ಕೊಂಡಿದ್ದೀನಿ. ಈ ತರ ನೀವು ಡ್ರಾ ಮಾಡ್ಕೊಳ್ಳಿ. ಕಂಪಾಸ್ ಇಟ್ಟು ಮಾಡ್ಕೊಳ್ಬೋದು, ಇಲ್ಲಾಂದ್ರೆ ಇನ್ನು ಈಸಿ ವೇ ಅಂತ ಹೇಳಿದ್ರೆ ನಿಮ್ಗೆ ಬ್ಯಾಂಗಲ್ಸ್ ಇಟ್ಕೊಂಡು ಡ್ರಾ ಮಾಡ್ಕೊಳ್ಳಿ. ಇವಾಗ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಈ ತರ ಇಟ್ಕೊಳ್ಬೇಕು. ಇದು ನೋಡಿ ಸರ್ಕಲ್ ಇದೆ, ಅದ್ರ ಮೇಲೆ ಇಟ್ಕೊಂಡು ನೀಟಾಗಿ ನೀಡಲು ಅದ್ರ ಮೇಲೆ ಪಾಸ್ ಆಗೋ ಥರ ನಿಧಾನಕ್ಕೆ ಮಾಡಿ. ಅರ್ಜೆಂಟ್ ಬೇಡ, ನಿಧಾನಕ್ಕೆ ಮಾಡಿ, ಟರ್ನ್ ಆಗುತ್ತೆ. ಇದು ನೀವು ಎಷ್ಟು ನಿಧಾನಕ್ಕೆ ಮಾಡ್ತೀರೋ ಅಷ್ಟು ನಿಮ್ಮದು ನೆಕ್ಕು ಪರ್ಫೆಕ್ಟ್ ಆಗುತ್ತೆ. ಇದು ನೀವು ಸರ್ಕಲ್ ಹೊಲಿತಾ ಇದ್ದೀರಾ ಅಂತಲೇ ಅಂದ್ಕೊಳ್ಬೇಡಿ. ನಾನು ಇವಾಗ ಒಂದು ನೆಕ್ ರೆಡಿ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಮಾಡಿರಿ. ಅವಾಗ ನಿಮಗೆ ಬೇಗ ಮಾಡೋಕ್ಕಾಗತ್ತೆ, ಬೇಗ ಕಲ್ತ್ಕೊಳ್ಳೋಕ್ಕಾಗತ್ತೆ. ಓಕೆನಾ? ಇದ್ರ ಬಗ್ಗೆ ಟೆನ್ಷನ್ ತೊಗೋಬೇಡಿ, ನೀಟಾಗಿ ಬರುತ್ತೆ. ಪ್ರಾಕ್ಟೀಸ್ ಮಾಡಬೇಕು ನಿಧಾನಕ್ಕೆ. ಓಕೆ, ಈ ಥರ ಮಾಡ್ಕೊಳ್ಳಿ. ಈಚೆ ಆಚೆ ಹೋಗುತ್ತೆ. ಒಂದು ಇದನ್ನು 5 ಶೀಟಲ್ಲಿ ಡ್ರಾ ಮಾಡಿಕೊಂಡು ಒಂದು 10 ಫಿಗರ್ ಮಾಡಿದ್ರೆ ನಿಮಗೆ ಬಂದುಬಿಡುತ್ತೆ. ಓಕೆನಾ? ಮತ್ತೆ ಇದನ್ನು ಲಿಫ್ಟ್ ಮಾಡಿ ಈ ಥರ ತೊಗೊಂಡ್ಬಿಡಿ. ಪರ್ಫೆಕ್ಟಾಗಿ ನಿಮಗೆ ರೌಂಡ್ ಅನ್ನೋದು ಬರುತ್ತೆ. ಇವಾಗ ನೆಕ್ಸ್ಟು ಸ್ಕ್ವೇರ್ ಶೇಪ್ ಹಾಕ್ತಾ ಇದ್ದೀನಿ. ಹೇಗೆ ಇದನ್ನು ನೀಡಲ್ ಸ್ಟಾಪ್ ಮಾಡಿ ಟರ್ನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ. ಇವಾಗ ಈ ಥರ ಸ್ಟ್ರೇಟಾಗಿ ಹಿಂಗೆ ಇಟ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿ. ಕರೆಕ್ಟಾಗಿ ಆ ಲೈನ್ ಮೇಲೇ ಬರಬೇಕು. ಕರೆಕ್ಟಾಗಿ ಹಿಂಗೆ ಮಾಡ್ತಾ ಈ ಎಡ್ಜ್ ಬರುತ್ತೆ ಅಲ್ವಾ, ಕರೆಕ್ಟಾಗಿ ಈ ಎಡ್ಜಲ್ಲಿ ನೀರಲ್ಲಿ ಈ ಥರ ಸ್ಟಾಪ್ ಮಾಡಬೇಕು. ಫುಟ್ಟನ್ನ ಮೇಲೆ ಎತ್ತಬೇಕು, ಪೇಪರ್ನ ಟರ್ನ್ ಮಾಡಬೇಕು, ಮತ್ತು ಇದನ್ನು ಡ್ರಾಪ್ ಮಾಡಬೇಕು ಕೆಳಗಡೆ ಫುಟ್ನ, ಮತ್ತು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು. ಬಟ್ಟೆದಲ್ಲಿ ನೀವು ನೆಕ್ ಮಾಡಬೇಕಾದ್ರೂ ಇದೇ ಥರ ಮಾಡಬೇಕು. ಅದನ್ನು ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ವಿಡಿಯೋಗಳಿಗೆ. ನೋಡಿ, ಈ ಮೂಲೆನ ಹಿಂಗೆ ಸ್ಟಾಪ್ ಮಾಡಿಕೊಂಡು ನೀಟಾಗಿ ಇಲ್ಲಿಂದ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಬೇಕು. ಈ ರೀತಿ ಕಂಪ್ಲೀಟ್ ಮಾಡೋದು. ಇದೇ ಥರ 5 ಶೀಟಲ್ಲಿ ನೀವು ಮಾಡಿದ್ರೆ ಬರುತ್ತೆ. ಫಸ್ಟ್ ಟೈಮೇ ಬರಲ್ಲ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಟ್ರಯಾಂಗಲ್ನ ಹೇಗೆ ಸ್ಟಿಚ್ ಮಾಡಿ ಕಾರ್ನರ್ನ ಸ್ಟಾಪ್ ಮಾಡಿ ತಿರುಗಿಸೋದು ಅಂತ ಹೇಳ್ಕೊಡ್ತೀನಿ. ನಾವು ಹೆಂಗೆ ಸ್ಕ್ವೇರ್ ಸ್ಟಾರ್ಟ್ ಮಾಡಿದ್ವು ಅದೇ ಥರನೇ ಇದನ್ನು ಸ್ಟಾರ್ಟ್ ಮಾಡೋದು. ಎಡ್ಜಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ. ನೋಡಿ, ನೀಟಾಗಿ ಈ ಥರ ನಿಧಾನಕ್ಕೆ ಸ್ಲೋವಾಗಿ ಮಾಡಿ. ನೋಡಿ, ಅದು ಎಡ್ಜ್ ಬಂದಿದ ತಕ್ಷಣ ಅದನ್ನು ಸ್ಟಾಪ್ ಮಾಡ್ಕೊಳ್ಬೇಕು. ನೀಡಲ್ನ ಸ್ಟಾಪ್ ಮಾಡಿ ಮತ್ತು ಈ ಥರ ತಗೊಂಡು ತಿರುಗಿಸ್ಕೊಂಡು ಮತ್ತೆ ಸ್ಟಿಚಿಂಗ್ ಮಾಡ್ಕೊಂಡು ಬರಬೇಕು. ಇದು ನೋಡಿ, ಇದು ಟ್ರಯಾಂಗಲ್ ಬೇಸಿಕ್ ಫಾರ್ ವಿ ನೆಕ್. ನಾನು ಕೆಳಗಡೆ ಡ್ರಾ ಮಾಡ್ಕೊಂಡಿದ್ದೇನೆ, ಅದನ್ನು ಹಾಕಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತೇಳಿ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ನೋಡಿ, ಇದು ಮುಗೀತು. ಇವಾಗ ವಿ ಶೇಪ್ ಹಾಕ್ತಾಯಿದೆ ನೋಡಿ. ಈ ಥರ ನೀಟಾಗಿ ತೊಗೊಂಡು ಬಂದು ಕರೆಕ್ಟಾಗಿ ಎಡ್ಜ್ ಬರಬೇಕಾದ್ರೆ ನಿಮಗೆ ಗೊತ್ತಾಗ್ಬಿಡಬೇಕು. ನೀಟಾಗಿ ಅಲ್ಲಿ ಸ್ಟಾಪ್ ಮಾಡ್ಕೊಳ್ಬೇಕು. ನೀಡಲ್ ಸ್ಟಾಪ್ ಮಾಡಿಕೊಂಡು ಈ ಥರ ನೀಟಾಗಿ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು. ನೋಡಿದ್ರೆ ಈ ಥರ. ಇವಾಗ ನೆಕ್ಸ್ಟು ನಾನು ನಿಮಗೆ ಹಾರ್ಟ್ ಶೇಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾರ್ಟ್ ಶೇಪು ಹೇಗಾಗಬೇಕು ಅಂತ ಹೇಳ್ಕೊಡ್ತೀನಿ. ಹಾರ್ಟ್ ಶೇಪ್ ವಿಚ್ ಇಸ್ ರಿಲೇಟೆಡ್ ಟು ಸ್ವೀಟ್ ನೆಕ್. ಓಕೆ, ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಈ ಕಡೆಯಿಂದ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಂಡು ಈ ಸೆಂಟರಿಂದನೇ ಸ್ಟಾರ್ಟ್ ಮಾಡೋಣ. ನೋಡಿ, ಸ್ವಲ್ಪ ನಿಧಾನ. ಸರ್ಕಲ್ ನೀವು ಪ್ರಾಕ್ಟೀಸ್ ಮಾಡಿದರೆ ಇದು ನಿಮಗೆ ಈಸಿ ಆಗುತ್ತೆ ಮಾಡೋಕ್ಕೆ. ಆಯಿತಾ? ಒಂದು ಸ್ವಲ್ಪ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ ಪೇಜ್ನ. ನೋಡಿ, ಈ ರೀತಿ ಈ ಮೂಲೆ ಯಾವಾಗಲೂ ನಾವು ಸ್ಟಾಪ್. ಇದರಲ್ಲಿ ನೆಕ್ಕಲ್ಲಿ ಒಂದೇ ಒಂದು ಬೇಸಿಕ್ ಏನು ಅಂತ ಹೇಳಿದ್ರೆ, ಎಲ್ಲಿ ನಿಮಗೆ ಕಾರ್ನರ್ ಗೊತ್ತಾಗುತ್ತೋ ಅಲ್ಲಿ ನೀಡಲ್ ಸ್ಟಾಪ್ ಮಾಡಬೇಕು. ಇದೇ ಕಾನ್ಸೆಪ್ಟು. ಅರ್ಥ ಆಯ್ತಾ? ನೀಟಾಗಿ ಅದ್ರ ಮೇಲೇ ತಗೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ಒಂದು 5 ಶೀಟಲ್ಲಿ ನೀವು ಈ ಥರ ಒಂದು 10 ಫಿಗರ್ಸ್ ಡ್ರಾ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಬಂದುಬಿಡತ್ತೆ. ಓಕೆನಾ? ನೀಟಾಗಿ ಈ ಥರ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ನಿಧಾನಕ್ಕೆ ಮಾಡಿ. ಏನು ಅರ್ಜೆಂಟ್ ಇಲ್ಲ, ನಿಧಾನಕ್ಕೆ ಮಾಡಿ. ಕರೆಕ್ಟಾಗಿ ಆ ಜಾಗದಲ್ಲಿ ಸ್ಟಾಪ್ ಮಾಡೋದು. ನೋಡಿ, ಈ ಥರ ಇದು ಶೇಪ್ ಮಾಡೋದು. ಓಕೆನಾ? ಇವಾಗ ಅದು ರಿಲೇಟೆಡು ನೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋದು. ನೀಟಾಗಿ ಅದ್ರ ಮೇಲೇ ಬರಬೇಕು ಸ್ಟಿಚ್ಚು. ನಿಮ್ಗೆ ಏನಾದರೂ ತೇಡ ಹೋಗುತ್ತೆ ಅಂದರೆ ನೀವು ಮೆಷಿನ್ ಸ್ಟಾಪ್ ಮಾಡ್ಕೊಳ್ಬೋದು.
ನನಗೆ ಫ್ಲೋ ಇದೆ, ನಾನು ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಆ ಜಾಗದಲ್ಲಿ ಸ್ಟಾಪ್ ಮಾಡೋ ಜಾಗದಲ್ಲಿ ನಿಮ್ಮ ಕೈ ಕರೆಕ್ಟಾಗಿ ರಿಂಗ್ ಹತ್ರ ಹೋಗ್ಬಿಡ್ಬೇಕು. ಮಿಷಿನ್ದು ನೀಟಾಗಿ ಅಲ್ಲಿ ಸ್ಟಾಪ್ ಮಾಡ್ಕೊಳ್ಬೇಕು. ಸ್ಟಾಪ್ ಮಾಡಿಕೊಂಡು ಇದನ್ನ ಎತ್ಕೊಂಡು ಮತ್ತು ಈ ಥರ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಬೇಕು ಈ ರೀತಿ. ಇನ್ನು ರೌಂಡ್ ಶೇಪು, ಸ್ಕ್ವಯರ್ ಶೇಪು ಮತ್ತು ಟ್ರಯಾಂಗಲ್ ಶೇಪು ಮತ್ತು ಪೆಡ್ಲಿಂಗ್ ಹೇಗೆ ಮಾಡೋದು ಇದೆಲ್ಲ ಬಂದುಬಿಟ್ಟು ನಮ್ಮ ಚಾನಲಲ್ಲಿ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ಇದು ಡೀಪ್ ವ್ಯೂ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹೀಗೆ ಇಟ್ಕೊಂಡು ಇಲ್ಲಿಂದ ಮೇಲಿಂದನೇ ಸ್ಟಾರ್ಟ್ ಮಾಡಬೇಕು. ನೀಟಾಗಿ ಇದನ್ನ ಈ ಥರ ಟರ್ನ್ ಮಾಡ್ತಾ ಬನ್ನಿ. ನೋಡಿ ಈ ಥರ ಇದಾಯ್ತಾ. ಇದ್ರ ಕೆಳಗಡೆನೂ ಇನ್ನೊಂದು ಹಾಕ್ಕೊಂಡಿದ್ದೀನಿ, ಅದ್ರೂ ಹಾಕಿ ತೋರಿಸ್ತೀನಿ. ಇದು ಲಾರ್ಜ್ ಆಗಿರೋದೇ ಹಾಕ್ತೀನಿ ನೋಡಿ. ಎಲ್ಲನೂ ಒಂದೇ ಕಾನ್ಸೆಪ್ಟ್. ನಿಮಗೆ ಪೆಡಲಿಂಗ್ ಮಾಡೋಕ್ಕೆ ಬರಬೇಕು, ಅದು ತುಂಬ ಇಂಪಾರ್ಟೆಂಟು. ನೋಡಿ ಈ ಮೂಲೆ ಬಂತಾ, ಇದಕ್ಕೆ ಮೇಲೆ ನಿಮ್ಗೆ ಕಾಣ್ತಾ ಇಲ್ಲ ಗೆರೆ. ಆವಾಗ ಏನು ಮಾಡಬೇಕು, ಇದನ್ನು ಲಿಫ್ಟ್ ಮಾಡಿಕೊಂಡು ಜಸ್ಟ್ ಈ ಥರ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡಿಕೊಂಡು ನಿಧಾನಕ್ಕೆ ಮಾಡಬೇಕು. ನೋಡಿ ಇವಾಗ ಇದಕ್ಕೆ ಮುಂದೆ ಕಾಣಿಸ್ತಾ ಇಲ್ಲ, ಮತ್ತೆ ಇದನ್ನು ಈ ಥರ ಮಾಡ್ಕೊಳ್ಬೇಕು. ಯಾವುದೇ ನೆಕ್ ಆಗಲಿ ಓಕೆನಾ, ನೀವು ಈ ಥರನೇ ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಚಾನಲಲ್ಲೂ ಎಲ್ಲ ನೆಕ್ಕದು ಬಂದುಬಿಟ್ಟು ಬೇಸಿಕ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನೋಡಿ. ಮುಂದಿನ ವೀಡಿಯೋದಲ್ಲಿ ಇದನ್ನು ಹೇಗೆ ಮಾರ್ಕಿಂಗ್ ಮಾಡೋದು, ಹೇಗೆ ಇದನ್ನು ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಎಂಬ್ರಾಯ್ಡ್ರಿ ಸೀರೀಸ್ ಇದೆ, ಇಲ್ಲಿ 10 ಸ್ಟಿಚಸ್ಸು ಒಂದೇ ವಿಡಿಯೋದಲ್ಲೂ ಇದೆ ಮತ್ತು ಶಾರ್ಟ್ಸಲ್ಲೂ ಇದೆ, ನೋಡ್ಕೊಂಡು ಬನ್ನಿ. ನೋಡಿ ಈ ಥರ ಮುಗಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.